केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदि साक्षिभूतं भावातीतं त्रिगुणरहितं श्रीसद्गुरुनित्यं नमामि। महायोगपीठे तटे भीमरत्यं वरं पुण्डलीकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गाकरो प्रथमनमाना दुसरे चरणा संताचिया चक्रपादाने कथे च विस्तारो बाबाजी सद्गुरु दास तुका नमो ज्ञानेश्वरा नमो ज्ञानेश्वरा निवृत्ति उद्धारा सोपान देवा मुक्ताबाई नमो त्रिभुवन पावनी आद्यात्रय जननी देवांची नमो सद्गुरु तुकिया ज्ञान दीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु ಭಾಸ್ಕರ ಪೂರ್ಣ ಕೀರ್ತೆ. ಪ್ರಥಮದಲ್ಲಿ ಜಗತ್ ವ್ಯಾಪಕನಾಗಿರುವಂಥ ಪರಮಾತ್ಮನ ಅನಂತ ಚರಣಗಳಲ್ಲಿ ನಮನವನ್ನು ಸಲ್ಲಿಸಿ, ಅದ್ವೈತ ಸಂಪ್ರದಾಯದ ಗುರುವರರಾಗಿರುವಂತಹ ಸಮಸ್ತ ಆಚಾರ್ಯರ ಶ್ರೀಚರಣಗಳಲ್ಲಿ ದಂಡವತ ಪ್ರಣಾಮವನ್ನು ಸಲ್ಲಿಸಿ, ನಮ್ಮ ಉದ್ಧಾರಕರ್ತರಾಗಿರುವಂಥ ಶ್ರೀ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವರಾಗಿರುವಂಥ ಬ್ರಹ್ಮ ಪೂಜ್ಯರಲ್ಲಿ ನಮನವನ್ನು ಸಲ್ಲಿಸಿ, ಯಾವ ಪಂಡರಿ ಸಂಪ್ರದಾಯದ ಸಮಸ್ತ ಶ್ರೀ ಗುರು ಚರಣ ಮೂರ್ತಿಯವರ ಶ್ರೀಚರಣಗಳಲ್ಲಿ ನಮನವನ್ನು ಸಲ್ಲಿಸುತ್ತಾ, ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತ ಮಹಂತರೇ, ತಾಯಿಂದಿರೇ, ಸಿದ್ಧ ಸಾಧಕರೇ, ತಮ್ಮೆಲ್ಲರ ಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸಿ, ಇನ್ನೇ ದಿನ ಜ್ಞಾನೇಶ್ವರಿ ಭಗವದ್ಗೀತೆ ಪ್ರಾರಂಭ ಮಾಡಿರುವಂಥ ಜ್ಞಾನೇಶ್ವರ ಮಹಾರಾಜರು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವ ಮಾಮಕಾಫ್ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಮಾಮಕಾಫ್ ನನ್ನವರು ಮತ್ತು ನನ್ನ ತಮ್ಮನ ಮಕ್ಕಳು. ಈ ಭೇದ ಬುದ್ಧಿ ಯಾಕೆ ಬಂತು ಆತನಲ್ಲಿ ಅಂದರೆ, ಆತ ಕುರುಡ ಇದ್ದ. ಕುರುಡ ಹೇಳಿದ್ರೆ ಆತ ಜ್ಞಾನದಿಂದ ಕುರುಡ, ಜ್ಞಾನದಿಂದನೂ ಕುರುಡ, ಸ್ಥೂಲ ಶರೀರದ ಕಣ್ಣಿನಿಂದನೂ ಕುರುಡಿದ್ದ. ಅದಕ್ಕಾಗಿ ಆತನಿಗೆ ಸತ್ಯ ಅಸತ್ಯತೆ ಅನ್ನುವಂಥ ಶ್ರವಣ ಎಷ್ಟೇ ಮಾಡಿದರು ಆತನ ಅಂತಃಕರಣವೇ ಶುದ್ಧಿರಲಿಲ್ಲ. ಆತನ ತಮ್ಮನಾಗಿರುವಂಥ ಯಾವ ಪ್ರಕಾಂಡ ಪಂಡಿತರಾಗಿರುವ ವೇದಾಂತ ಶಾಸ್ತ್ರ ಬಲ್ಲ ತಮ್ಮನಿದ್ದರೂ, ಆ ವಿದುರರು, ಶ್ರೀ ವಿದುರರು ಮಹಾನ್ ಸಂತರು, ಅವರು ಮಹಾನ್ ವಾಕ್ಯಗಳು, ವೇದಾಂತದ ಮಹಾನ್ ವಾಕ್ಯಗಳು ದಿನಂಪ್ರತಿ ಶ್ರವಣ ಹೇಳ್ತಿದ್ರು ಸಹ ಧೃತರಾಷ್ಟ್ರನಿಗೆ ಯಾಕೆ ಅಂತ ಜ್ಞಾನ ಆಗಲಿಲ್ಲ ಅನ್ನೋದಕ್ಕೆ ಆತನಿಗೆ ಸಂಶಯ ಇತ್ತು. ಸ್ಥೂಲ ಶರೀರದಿಂದ ನೇತ್ರ ಇಲ್ಲದೆ ಕಾರಣ ಆತ ನೋಡುವಂಥ ಸಾಮರ್ಥ್ಯ ಉಳ್ಳವನಾಗದೇ ಇದ್ದ. ಅದಕ್ಕಾಗಿ ಆತನಿಗೆ ಸಂಶಯ, ಅಂಥ ಜ್ಞಾನವನ್ನು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ತಮಗೆಲ್ಲರಿಗೂ ಗೊತ್ತಿರಲಿ, ಈ ಸ್ಥೂಲ ಶರೀರದ ಅವಯವಗಳು ಎಲ್ಲ ಶುದ್ಧವಾಗಿದ್ದರೆ ಮಾತ್ರ ಇಲ್ಲಿ ಮುಮುಕ್ಷತ್ವವನ್ನು ಬರ್ಲಿಕ್ಕೆ ಸಾಧ್ಯ ಅದ, ಜ್ಞಾನ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ ಅದ. ಅಂಥ ಪೂರ್ವಜನ್ಮದ ಪುಣ್ಯ ಇದ್ರೆ ಮಾಡ್ಕೋಬಹುದು, ಆಗಲ್ಲಂತೇನಲ್ಲ. ಯಾಕಂದ್ರೆ ನಮ್ಮ ಗದುಗಿನ ಅಪ್ಪರು ಅವರು ನೇತ್ರಹೀನರಿದ್ರು, ಮಹಾನ್ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿ ಹೋದ್ರು. ಆದರೆ ನಮ್ಮಂಥ ನಿಮ್ಮಂಥ ಸಾಧಕರಿಗೆ ಇಲ್ಲಿ ನೇತ್ರಗಳು ಇದ್ದರೂ ಸಹ ವಿವೇಕ ಆಗದೇ ಇದ್ದವರು, ನೇತ್ರಹೀನನಾಗಿರುವಂಥ ಧೃತರಾಷ್ಟ್ರನಿಗೆ ಅನಂತ ಜನ್ಮದ ಯಾವ ಜ್ಞಾನದ ಕೊರತೆ, ಮಲ ವಿಕ್ಷೇಪ ಆವರಣಾದಿ ದೋಷಗಳು ಇರುವುದರಿಂದ ಜ್ಞಾನ ಆಗಲಿಲ್ಲ.
ಅದಕ್ಕಾಗಿ ಆತನ ಮುಖದಿಂದ ನನ್ನವರು ಮತ್ತು ನನ್ನ ತಮ್ಮನ ಮಕ್ಕಳು ಎನ್ನುವ ಶಬ್ದ ಆತ ಉಚ್ಚರಿಸಿದ. ಯಾಕಂದ್ರೆ ರಾಜ ಹೀಗೆ ಉಚ್ಚಾರ ಮಾಡಬಾರದು. ರಾಜನಲ್ಲಿ ಸಮಾನ ದೃಷ್ಟಿ ಇರ್ತದೆ, ವಿವೇಕ ಇರ್ತದೆ. ಆದರೆ ಈತ ಮಲವಿಕ್ಷೇಪ ಆವರಣಾದಿ ದೋಷಗಳು ಇರುವುದರಿಂದ ನನ್ನವರು, ನನ್ನ ತಮ್ಮನ ಮಕ್ಕಳು ಅಂತ ಉಚ್ಚಾರ ಮಾಡ್ತಾನೆ. ಅದಕ್ಕೆ ಕಾರಣ ಪುತ್ರಮೋಹ. ಮೋಹಕ್ಕೆ ಮುಖ್ಯ ಕಾರಣ ಅಜ್ಞಾನ. ಅಂತ ಅಜ್ಞಾನ ಯಾವಾಗಪ್ಪ ನಮಗೆಲ್ಲರಿಗೆ ಅಜ್ಞಾನ ಯಾಕೆ ಕಾಡ್ತದ ಅಂತ ಹೇಳಿದ್ರೆ, ಜನ್ಮ ಜನ್ಮಾಂತರದ ಮಲ ವಿಕ್ಷೇಪ ಆವರಣಾದಿ ದೋಷಗಳು ಇದ್ರೆ ಅವು ನಮ್ಮನ್ನು ಕಾಡ್ತವು. ಹಾಗಾಗಿ ಇನ್ನು ಮುಂದಿನ ಶ್ಲೋಕ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯಮಹತಿಂ ಚ ಮೂಂ ಯೋಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅತ್ತ ನೋಡಿದಂತ ರಾಜ, ಯಾವ ರಾಜ? ದುರ್ಯೋಧನ ಇಲ್ಲಿ ರಾಜನಾಗಿ ಯುದ್ಧ ಭೂಮಿಗೆ ಪ್ರವೇಶ ಮಾಡಿದ್ದ. ನೋಡಿದ ಅತ್ತ ದೃಷ್ಟ್ವಾತು ಇತಿ, ದೃಷ್ಟ ನೋಡಿದ, ಯಾರು? ರಾಜ ನೋಡಿ ಇತಿ ವೇಳೆ ತಂ ತು ಸಂಜಯ ಬೋಲೆ ಮಣೆ ಪಾಂಡವ ಸೈನ್ಯ ಉಚಳಲೆ ಜೈಸೆ ಮಹಾಪ್ರಳಯ ಪ್ರಳಯಿ ಪಸರಿಲೆ ಕೃತಾಂತ ಮುಖ तैसे ते घन घाट उठावले एकवटे जैसे उसळले महाप्रळयी काळकूट धरी कवण नातरे वडवा नळ साधुकला प्रळयवाते ओखळा सागरू ಶೋಷಶಿ ಉಧವಲ ಅಂಬರಾಸಿ. ಇಲ್ಲಿ ಹೇಳ್ತಾರೆ ಜ್ಞಾನೇಶ್ವರ ಮಾವಲಿ ಅವರು, ಹೆಂಗಾಗಿತ್ತ ಆತನಿಗೆ ಅಂತ ಹೇಳಿದ್ರೆ, ಅತ್ತ ಕಡೆ ನೋಡಿದ ಮಹಾಪ್ರಳಯ ಕಾಲಕ್ಕೆ ಕಾಲ ಮೃತ್ಯುವಿನ ಬಾಯಿಯು ವಿಕರಾಳವಾಗಿಯೂ ವಿಶಾಲವಾಗಿಯೂ ತೆರೆದಿರುವಂತೆ ಪಾಂಡವರ ಸೈನ್ಯವು ಭಯಾವಹ ಅಂತ ಶಬ್ದ ಏನು ಬಳಸ್ತಾರೆ ಅಲ್ಲಿ ಸಂಸ್ಕೃತ. ಭಯಾವಹ ಭಯಂಕರವಾಗಿದೆ ಅಂತ ಭಯಂಕರವಾದಂತ ದೃಶ್ಯ ಕಾಣ್ತಾತನಿಗೆ. ಯಾರಿಗೆ? ರಾಜ. ಯಾವ ರಾಜ? ಈ ಯುದ್ಧದ ಭೂಮಿಯಲ್ಲಿ ಯಾರು ಎದುರುಗಡೆ ರಾಜ ಇರುವಂತ ದುರ್ಯೋಧನನಿಗೆ ಈ ತರ ಭಯಂಕರವಾಗಿ ಕಾಳಕೂಟ ಪ್ರಳಯ ಕಾಲದಲ್ಲಿ ಕಾಲ ಮೃತ್ಯುತ್ತದೆ ಅಂತ ಕಾಣುತ್ತೆ. ಯಾಕೆ ಕಾಣುತ್ತ ಆತನಲ್ಲಿ? ಯಾವ ವ್ಯಕ್ತಿ ಭಯ, ನಾವು ಮಾಡಿರುವಂತ ಪಾಪ ಕರ್ಮಗಳು ನಮ್ಮನ್ನು ಸುತ್ತುವರೆದು ಕಾಡ್ತಿರ್ತವೆ. ಅದಕ್ಕಾಗಿ ಮನುಷ್ಯನಿಗೆ ಭಯ ಆಗ್ತದೆ. ಆ ಭಯಂಕರವಾದ ಪ್ರಳಯ ಕಾಲಕ್ಕೆ ನೋಡಿರುವಂತ ಸಣ್ಣ ಸೈನ್ಯ, ಆ ಸೈನ್ಯಕ್ಕೆ ಭಯಪಡ್ತಾನಿದ್ದ. ಇದಕ್ಕೆ ಭಯಪಡಲು ಕಾರಣ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಇರುವುದು. ನಾವು ಮಾಡುವಂತ ಕೆಲಸಗಳು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ರಾತ್ರಿ ಮಲಗಿದ್ರೆ ನಿದ್ದೆ ಬರಂಗಿರ್ಬೇಕು. ನಾವು ಪ್ರತಿ ಒಂದು ಕೆಲಸನೂ ಹೀಗೆ ಮಾಡ್ತಾ ಇರ್ಬೇಕು. ಆಗ ಅದಕ್ಕ ಭಯ ಇಲ್ಲದೆ ನಿರ್ಭೀಕನಾಗಿರ್ತಾನ. ಮತ್ತೆ ಭಯ ಹೋಗಬೇಕಾಗಿತ್ತಂದ್ರೆ ತನ್ನ ಸ್ವರೂಪವನ್ನು ತಿಳಿದಿರ್ಬೇಕಾಗ್ತದೆ. ಜನ್ಮ ಮರಣದ ಯಾರಿಗೆ ಜನ್ಮ ಮರಣದ ನಾನು ಯಾರು ಅನ್ನುವಂತ ಅರಿವಿದ್ದವರಿಗೆ ಭಯ ಇರೋದಿಲ್ಲ. ಈ ತಿಳಿದೇ ಇದ್ದವರಿಗೆ ನಾನು ನನ್ನವರು ಎನ್ನುವಂತ ಭಯ ಕಾಡ್ತಿರ್ತದೆ. ಕಾಳಕೂಟ ವಿಷವು ಉಕ್ಕೇರಿ ಬಂದ ಹಾಗೆ ಈ ಯುದ್ಧ ಸ್ತನ್ನದವಾಗಿ ಯಾವದ ದುರ್ಯೋಧನನಿಗೆ ಆ ಸೈನ್ಯ ನೋಡಿ ಏನಾಗ್ತದಂದ್ರ, ಕಾಳಕೂಟ ವಿಷವು ಉಕ್ಕೇರಿ, ಸಮುದ್ರ ಹೇಗೆ ಉಕ್ಕೇರ್ತದಲ್ಲ ಹಂಗ ಉಕ್ಕೇರಿ ಬಂದು ಮೈ ಮೇಲೆ ಎಲ್ಲರನ್ನು ದಗಿಸುವಂತೆ, ಹಾಗೆ ಇದು ಅಸಾಧ್ಯವಾದದ್ದು ಅಂತ ತನ್ನ ಮನಸ್ಸಿನೊಳಗ ತಾನ ಅನ್ಕೋತಾನ. ಪಾಂಡವರ ಮಹಾ ಸೈನ್ಯ ತಡೆಯಲು ಅಸಾಧ್ಯ, ಈ ಮನಸ್ಸಿನ ಸ್ಥಿತಿ ಇದು. ಈಗ ಅನ್ಕೊಂಡ್ಬಿಡ್ತಾನ ಆತನೇ. ನಾವು ಹಂಗ ಅನ್ಕೊಂಡ್ಬಿಡ್ತೀವಿ, ಈ ಶಾಸ್ತ್ರ ತಿಳಿಯೋದು ಅಸಾಧ್ಯ, ನನಗೇನು ತಿಳಿಯುವುದಿಲ್ಲ, ಇಲ್ಲ ಗುರು ಹತ್ರ ಹೋಗುವುದು ಅಸಾಧ್ಯ, ಗುರು ದೀಕ್ಷೆ ತಗೊಳ್ಳೋದು ಅಸಾಧ್ಯ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ನೋಡ್ರಿ, ನಮಗೂ ಹಂಗ ಅನಿಸ್ತಿರ್ತದೆ. ಎಲ್ಲಿ ಗುರು ಮಾಡ್ಕೊಳ್ಳೋದು,
ಸುಮ್ಮನೆ ಇಟ್ಟು ಕೇಳ್ಕೊತ ಹೋದ್ರೆ ಆತು, ಇದು ಅಸಾಧ್ಯ, ನನಗಾಗುವುದಿಲ್ಲ, ಇದು ನನ್ನ ಕಡೆ ಆಗಲಾರದು, ಯಾಕಂತ ಹೇಳಿದ್ರೆ ಅದು ಬಹಳ ಕಷ್ಟಕರವಾದದ್ದು ಅಂತ ನಾವೆಲ್ಲರೂ ನಮ್ಮ ಜೀವನದೊಳಗೂ ಹಂಗ ಅನ್ಕೋತೀವಿ. ಅಲ್ಲಿ ಆತನಿಗೆ ಯುದ್ಧದಲ್ಲಿ ನಿಂತಿರುವಂತ ಮನುಷ್ಯರು ಭಯಂಕರವಾಗಿ ಕಾಣ್ತಾ ಇದ್ದಾರೆ, ನಮಗೆ ಇಲ್ಲಿ ಜ್ಞಾನವೂ ಭಯಂಕರವಾಗಿ ಕಾಣ್ತಿದೆ. ಯಾಕೆ ಜ್ಞಾನ ಭಯಂಕರವಾಗಿ ಕಾಣ್ತದಂದ್ರ ನಮ್ಮ ಜನ್ಮದಲ್ಲಿ ಇರುವಂತ ಅಜ್ಞಾನ, ಅನಂತ ಜನ್ಮದಲ್ಲಿ ನಮಗೆ ಆವರಣ ದೋಷ ಅದ, ವಿಕ್ಷೇಪ ದೋಷ ಅದ, ಮಲದೋಷ ಅದ. ಅದಕ್ಕಾಗಿ ಇಲ್ಲಿ 3 ಮಾತುಗಳನ್ನ ಪ್ರಳಯಾಗ್ನಿಯು ಪ್ರಳಯದ ವಿಸ್ತಾರ ಮಹಾಸಮುದ್ರದ ಜಲವನ್ನೇ ಶೋಷಿಸಿ ಆಕಾಶಕ್ಕೆ ಪ್ರದೀಪ್ತವಾಗಿ ಭೀಕರವಾಗುವಂತೆ ಹೀಗೆ ನನಗ 3 ಸಹ ಹಿಂಗೆ ಕಾಣಕತ್ತೇವು. ಇದು ಕಾರಣ ಏನ್ರಿ ಅಂತ ಹೇಳಿದ್ರ ಭಯ. ಈ ಭಯ ಮನುಷ್ಯನಲ್ಲಿದ್ರ ನಮಗ ಏನು ಕಾಣ್ತದಪ್ಪ ಅಂತ ಹೇಳಿದ್ರೆ ಹಿಂಗ ಕಾಣ್ತದ. ಅದಕ್ಕೆ ನಾವು ಎಲ್ಲರೂ ಹಗ್ಗದಲ್ಲಿ ಹಾವು ಅಂತ ತಿಳ್ಕೊಂಡ್ಬಿಟ್ಟಿವಿ. ತೋರಿರುವುದೇ ಸತ್ಯ ಅಂತ ತಿಳ್ಕೊಂಡು ಅದರ ಅಧಿಷ್ಠಾನ ಹಗ್ಗನೇ ಅದ ಅನ್ನುವಂತ ಆ ಪರಿಜ್ಞಾನ ನಮಗಿಲ್ಲ. ಅದಕ್ಕ ಈ ಗ್ರಂಥಗಳು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೊಂಟವಪ್ಪ ಅಂತ ಹೇಳಿದ್ರ, ಈ ಗ್ರಂಥಗಳು ನಮ್ಮನ್ನ ಯಾವ ಜೀವ ಬ್ರಹ್ಮರ ಐಕ್ಯತ್ಯವನ್ನ ತಿಳಿಸ್ಲಿಕ್ಕೆ ಪ್ರಕ್ರಿಯೆ ಗ್ರಂಥಗಳು ಕರ್ಕೊಂಡು ಹೊಂಟವು. ಹಾಗಾದ್ರೆ ಈ ಗ್ರಂಥ ತಿಳ್ಕೊಳಕ್ ಯಾರ ಅಧಿಕಾರಿ ಅಂತ ಹೇಳಿದ್ರ, ಇವತ್ತ ಈ ಭಗವತ್ ಈ ಜ್ಞಾನೇಶ್ವರಿ ಜೊತೆಗೆ ನಾವು ಇನ್ನೊಂದು ಗ್ರಂಥದ ಒಂದಿಷ್ಟು ಚಿಂತನೆ ಮಾಡ್ಕೊಂಡು ಹೋಗೋಣ. ಇದೇ ವಿಷಯದ ಜೊತೆಗೆ ಯಾಕ ಆ ದುರ್ಯೋಧನನಿಗೆ ಭಯ ಆತು, ಆತನ ಭಯ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆತ ಅವಿಚಾರಿಯಾಗಿದ್ದ, ವಿಚಾರ ಇರಲಿಲ್ಲ ಆತನಿಗೆ. ಆ ವಿಚಾರ ಇತ್ತಂದ್ರೆ ಆತನಿಗೆ ಭಯ ಆಗ್ತಿರ್ಲಿಲ್ಲ. ಆ ವಿಚಾರ ಇಲ್ಲದೆ ಕಾರಣ ಭಯ ಆತು. ಅದು ವಿಚಾರ ಹೆಂಗ ಬರ್ತದ್ರಿ ಅಂತ ಹೇಳಿದ್ರೆ, ಇವತ್ತು ವಿಚಾರ ಚಂದ್ರೋದಯ ಅನ್ನುವಂಥ ಪ್ರಥಮ ಕಲೆಯಲ್ಲಿ ನಮ್ಮ ಎಲ್ಲರಿಗೆ ಮೊದಲಿಗಾಗಿ ಯಾವುದು ಕಲಾ ಅಂತ ಹೇಳಿದ್ರೆ ಉಪದ್ಘಾತಕವೆಂದರೆ ಪ್ರತಿಪಾದನೆ ಮಾಡಲು ಯೋಗ್ಯವಾದ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸುವುದಕ್ಕೆ ಉಪದ್ಘಾತಕ ಅಂತ ಹೆಸರದು. ಅಂದ್ರೆ ನಮ್ಮ ಮನಸ್ಸಿನೊಳಗ ಏನ್ರಿ ಮುಖ್ಯವಾಗಿರುವಂತ ಯಾವ ವಿಷಯ ತಿಳ್ಕೋಬೇಕು ಅಂತ ಅದನ್ನು ಸುತ್ತು ಬಳಸಿ ಬರೋದು. ಈ ಉದಾಹರಣೆಗಾಗಿ ನಾವು ಮತ್ತೆ ಜ್ಞಾನೇಶ್ವರಿಯನ್ನು ಹಚ್ಚಿದೀವಿ. ನಾವು ಭಗವದ್ಗೀತೆಯನ್ನು ಶ್ರವಣ ಮಾಡಿದ್ದೇವೆ 2 ವರ್ಷ, ಮತ್ತೆ ಜ್ಞಾನೇಶ್ವರಿಯನ್ನು ಶ್ರವಣ ಮಾಡಲು ಹೊರಟೆವು. ಯಾಕೆ ಹೊರಟೆವು ಅಂತ ಹೇಳಿದ್ರೆ, ನಮಗೆ ಭಗವದ್ಗೀತೆಯಲ್ಲಿ ಒಂದಿಷ್ಟು ಸ್ವಲ್ಪ ಸಿಕ್ತು. ಇನ್ನು ಜ್ಞಾನೇಶ್ವರಿ ಒಳಗ ಬಹಳಷ್ಟು ವಿಷಯಗಳನ್ನ ಅವರು ಉಪದ್ಘಾತಕ ಸುತ್ತು ಬಳಸಿ ಅದನ್ನ ಅದ್ಭುತವಾಗಿ ರಸದೂಟವನ್ನು ಮಾಡಿದ್ದಾರೆ. ಅಂತ ರಸದೂಟವನ್ನು 9,000 ಓವಿ ತಿಳ್ಕೊಳಕ ಈಗ ಹೊರಟಿದೆವು. ಅದೇ ಗ್ರಂಥ ಆದ್ರೆ 9,000 ಓವಿ ಅದಾವು. ಹಾಗಾದ್ರ ಇಲ್ಲಿ ಉಪದ್ಘಾತ ಏನ ಯೋಗ್ಯ ವಿಷಯ ಹೇಳೋ ವಿಷಯನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾವಲಿ ಅವರು ಇದನ್ನ ಮನಸ್ಸಿನಲ್ಲಿಟ್ಟು ಏನ್ ಮಾಡ್ಯಾರಪ್ಪ ಅಂದ್ರೆ ಬೇರೆ ವಿಷಯನ ಪ್ರಸ್ತಾಪಿಸಿ, ಈ ಬೇರೆ ವಿಷಯ ಪ್ರಸ್ತಾಪಿಸಿ ನಮಗ ಮುಖ್ಯ ಉದ್ದೇಶವನ್ನು ತಿಳಿಸಕ್ ಹೊರಟಿದ್ದಾರೆ. ಅದಕ್ಕೆ ಉಪದ್ಘಾತಕ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಹೆಂಗ್ರಿ ಇದು ಉಪದ್ಘಾತಕ, ನಮ್ಮ ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇರೆ ವಿಷಯ ಇಚ್ಛೆ ಬೇರೆ ಅದನ್ನ ನಾವು ಸುತ್ತು ಬಳಸಿ ಬರೋದು ಹೆಂಗ ಅಂತ ಹೇಳಿದ್ರೆ, ಉದಾಹರಣೆಗಾಗಿ ನಿಮ್ಮ ಮಧ್ಯಾಹ್ನ ಬಿಸಿಲಿನೊಳಗೆ ನಾವು ಏನು ಮಾಡ್ತೀವಿ, ನಡ್ಕೋತ ಹೋಗ್ತಿರ್ತೀವಿ. ಆ ಸಮಯದೊಳಗ ನಮಗೇನಾಗಿರ್ತದೆ ಅಂದ್ರೆ ಬಹಳಷ್ಟು ಬಿಸಿಲೊಳಗ ದಣದಿರ್ತೀವಿ. ಆಗ ಯಾವುದೊಬ್ಬ ಮನಿ ಮುಂದೆ ಹಾಸಿ ಹೋದಾಗ ಅಲ್ಲಿ ಒಬ್ರು ಕೂತಿರ್ತಾರ. ನಮಗರ ಬೇಕಾಗಿದ್ದು ಮಜ್ಜಿಗೆ, ತಣ್ಣನೆ ಮಜ್ಜಿಗೆ ಕುಡಿಬೇಕಂತ ನಾವು ಅನ್ಕೊಂಡಿರ್ತೀವಿ. ಆ ಮನಿ ಮುಂದೆ ಹಾಸಿ ಹೋಗ್ತಿರ್ಬೇಕಾದ್ರೆ ಒಬ್ಬರು ಯಜಮಾನ್ರ ಮನೆ ಹತ್ರ ಕೂತಿರ್ತಾರ. ಅವ್ರಿಗೆ ನಾವು ಹೋಗಿ ಏನು ಕೇಳ್ತೀವಿ, ಆ ಗೃಹಸ್ಥನಿಗೆ, ಏನ್ರಿ ನಿಮ್ಮ ಮನೆಯೊಳಗೆ ಮಜ್ಜಿಗೆ ಐತೇನಂತ ಕೇಳಕ್ ಆಗ್ತದೇನ? ಹಿಂಗೆ ಕೇಳಿದ್ರೆ ಯಾಕಪ್ಪ ತಂದಿಟ್ಟಿ ಏನ ಅಂತ ಕೇಳ್ತಾರ. ಅದಕ್ಕೆ ನಾವ್ ಹೆಂಗ್ ಕೇಳಬೇಕು ಅಂತ ಹೇಳಿದ್ರ, ಯಾಕ್ರಿ ಒಬ್ರ ಕೂತಿರಲ್ಲ ಅಂತ ಕೇಳಿದ್ವು. ಹೌದ್ರಿ ಒಬ್ರ ಕೂತೀವಿ. ಮತ್ತ ಮನ್ಯಾಗ ಯಾರು ಇಲ್ಲೇನ್ರಿ? ಮನ್ಯಾಗ ಅದಾರ್ರಿ. ಮಂದಿ ಯಾರ? ಹೌದ್ರಿ ಮಂದಿ ಯಾರ? ಎಷ್ಟು ಮಂದ್ರಿ ಮಕ್ಕಳು? 3-4 ಮಂದಿ ಮಕ್ಕಳ್ರಿ. ಮತ್ ನಿಮ್ ಹೆಣ್ಮಕ್ಳು ಎಲ್ಲಿ ಹೋಗ್ಯಾರ್ರಿ? ಇಲ್ರಿ ತೋಟಕ್ ಹೋಗ್ಯಾರ್ರಿ. ತೋಟಕ್ರಿ ಎದಕ್ ಹೋಗ್ಯಾರ? ಸ್ವಲ್ಪ ದನಗಳು ಅದಾವ್ರಿ, ದನಗಳು ತಿರ್ಕೊಂಡು ಹೋಗ್ಯಾರ. ದನಗಳು ಅವ್ರಿ? ದನಗಳು ಅದಾವ್ರಿಂದ ಮತ್ತ ಎಷ್ಟು ದನ ಅದಾವ? ಆಕಳ ಎಮ್ಮೆ ಅದಾವ್ರಿ. ಹಿಂಡ್ತಾವೇನ್ರಿ? ಹಿಂಡ್ತಾವಲ್ರಿ? ಹಿಂಡ್ತಾವ. ಏನ್ ಕಮ್ಮಿ ಇಲ್ಲ ಮನ್ಯಾಗ ಮಜ್ಜಿಗೆ ಮೊಸರು ಏನು ಕಮ್ಮಿ ಇಲ್ಲ ಅಂತ ಅವ್ರ ಬಾಯಿಲೆ ಬತ್ತು.
ಬಂದಾಗ, ಹಾಗಾದ್ರೆ ನಿಮ್ಮ ಮನೆಯಲ್ಲಿ ದನಕರುಗಳು ಅದಾವ ಹಿಂಡ್ತಾವ ಅಂದ್ರ ಸ್ವಲ್ಪ ಒಂದು ಗ್ಲಾಸ್ ಮಜ್ಗಿ ಕೊಡ್ರಲ್ಲ ಅಂತ ಹೇಳಿದಾಗ, ಹೌದ್ರ ಹಾಗಾದ್ರೆ ನಿಂದ್ರಿ ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ಮಜ್ಗಿ ತಂದು ಆ ಯಜಮಾನ ಕೊಟ್ಟ. ಆಗ ಹಿಂಗ ದೃಷ್ಟಾಂತ ಏನಂತ ಹೇಳಿದ್ರೆ ಜ್ಞಾನೇಶ್ವರ ಮೌಲ್ಯವರು ನಮಗೂ ಇಲ್ಲಿ ನೇರವಾಗಿ ಹೇಳಲಾರ್ದ ನೇರವಾಗಿ ಆತ್ಮಸ್ವರೂಪ ಜ್ಞಾನ ಹೇಳುವಂತ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ 9,000 ಓವಿಯನ್ನು ರಚನೆ ಮಾಡಿ ಇವತ್ತು ನಮ್ಮನ್ನ ಸುತ್ತು ಬಳಸಿ ತಂದ ಮುಖ್ಯ ಕೆಲಸಕ್ಕೆ. ಯಾಕಂದ್ರೆ ನೇರವಾಗಿ ಯಾರಿಗೂ ನಾವು ಕೇಳಿದ್ರೆ ನೇರವಾಗಿ ನೀನೇ ತತ್ವಮಸಿ, ನೀನೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ರೆ ನಮ್ಗೆ ಯಾರಿಗೂ ತಿಳಿಯಂಗಿಲ್ಲ. ಯಾಕೆ ತಿಳಿಯಂಗಿಲ್ಲ? ನಾವು ಈ ದೇಹಾತ್ಮಕ ಬುದ್ಧಿ ಒಳಗೆ ಇರುವಂತವರಿಗೆ ಒಮ್ಮೆಗೆ ನೀನೇ ಪರಮಾತ್ಮ ಅದೀಯಪ್ಪ ಅಂತ ಹೇಳೋಣ, ಇದು ತಿಳಿಯುವುದಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಸುತ್ತು ಬಳಸಿ ಬಂದು ನಮ್ಮನ್ನು ಉಪತ್ಘಾತಕ, ಈ ಕಲೆ ಯಾವದ್ರಿ? ಉಪತ್ಘಾತಕ. ಅದಕ್ಕ ಇಲ್ಲಿ ಆತನಿಗೆ ಪ್ರಳಯ ಕಾಲದ ಅಗ್ನಿಯಂತೆ ಕಾಣ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಂತ ವಿಪರೀತ ತಿಳ್ಕೊಂಡುವಂತ ರಾಜ ಈ 3 ವಿಷಯನ ವಿಪರೀತ ತಿಳ್ಕೊಂಡು ಭಯಭೀತನಾಗಿದ್ದಾನೆ. ಆತನಿಗೆ ಎಷ್ಟೇ ತಿಳಿಸಾಕ ಪ್ರಯತ್ನ ಪಟ್ಟರು ಆತ ತಿಳ್ಕೊಳ್ಳಿಲ್ಲ. ಅಂತ ತಿಳಿದುಕೊಳ್ಳುವಂತ ಸಾಮರ್ಥ್ಯನೂ ಆತನಲ್ಲಿ ಇರಲಿಲ್ಲ. ಅದಕ್ಕಾಗಿ ನಮಗೆಲ್ಲರಿಗೆ ಬೇಕಾಗಿದ್ದೇನ್ರಿ ಈ ದೃಷ್ಟಾಂತ ಏನಂತ ಹೇಳಿದ್ರ, ಆ ಮಜ್ಗಿ ಕೇಳೋಂಗ್ ಬೇಕಾಗಿದ್ದೇನು? ತಣ್ಣಗಾಗ್ಬೇಕಂತ ಬೇಕಾಗಿತ್ತು. ಲಕ್ಷ್ಯ ಕೊಡ್ರಿ, ತಣ್ಣಗಾಗ್ಬೇಕಂತ ಆತನಿಗೆ ಮನಸ್ಸಿತ್ತು. ಹಾಗಾದ್ರೆ ನಮ್ಮೆಲ್ಲರಿಗೆ ಬೇಕಾಗಿರುವುದೇನು? ನಮಗೂ ಮಜ್ಗಿ, ಇದು ಲೌಕಿಕ ಮಜ್ಗಿ. ಈ ಗ್ರಂಥದಿಂದ ನಮಗ ಬೇಕಾಗಿರುವ ಮಜ್ಗಿ ಯಾವುದು ಅಂತ ಹೇಳಿದ್ರೆ ಮೋಕ್ಷ. ಈ ಗ್ರಂಥದಿಂದ ನಮಗ ಬೇಕಾಗಿರುವ ಮಜ್ಜಿಗೆ ಯಾವುದು? ಮೋಕ್ಷ. ಹಾಗಾದ್ರೆ ಆ ಮೋಕ್ಷವನ್ನು ದೊರೆಯಲು ನಮಗೇನಾಗಬೇಕು? ಆತ್ಮಜ್ಞಾನ ಆಗ್ಬೇಕಾಗ್ತದೆ. ಆತ್ಮಜ್ಞಾನ ಬ್ರಹ್ಮಜ್ಞಾನ ನೇರವಾಗಿ ಹೇಳಕ್ ಆಗೋದಿಲ್ಲ. ಈ ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ನೇರವಾಗಿ ಹೇಳಕ್ ಆಗಲಾರ್ಕ ಇಲ್ಲಿ ಸುತ್ತಿ ಬಳಸಿ ಏನಾಗ್ತದ ಅಂತ ಹೇಳಿ ಆತ್ಮನ ಲಕ್ಷಣಗಳೇನಪ್ಪ? ಅದಕ್ಕಾಗಿ ಇಲ್ಲಿ ಮೊದಲು ನಾವು ಏನ್ ಮಾಡ್ಬೇಕು? ತತ್ಬದ್ಧವಾಗಿರುವಂತ ಎಲ್ಲಾ ವಿಚಾರಗಳನ್ನ ಹೇಳಿ ಆಮೇಲೆ ಉಪತ್ಘಾತಕ ಎಂಬ ಪ್ರಥಮ ಕಲಾ ತೆಗೆದುಕೊಂಡ್ರು. ಅದಕ್ಕಾಗಿ ಈ ಪ್ರಥಮ ಕಲೆಯಲ್ಲಿ ಉಪತ್ಘಾತಕ 2ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಪುರುಷಾರ್ಥ ಎಂದರೇನು? ಮೊದಲನೇ ಪ್ರಶ್ನೆ ಏನಿತ್ರಿ? ಉಪದ್ಘಾತಕ ಎಂದರೇನು? ಯಾವ ಪ್ರತಿಪಾದನೆ ಮಾಡುವಂತ ಯೋಗ್ಯ ವಸ್ತು ಮನಸ್ಸಿನಲ್ಲಿಟ್ಟುಕೊಂಡು ಏನಿರ್ಬೇಕ್ರಿ? ಪ್ರತಿಪಾದನೆ ಮಾಡಲು ಯೋಗ್ಯವಾದ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸುವುದಕ್ಕೆ ಉಪದ್ಘಾತ ಎಂದು ಹೆಸರು. ಇವು ನಿಮಗ್ ನೆನಪಿರ್ಬೇಕು, ಬಾಯ್ಪಟ ಆಗ್ಬೇಕು ಏನ್ರಿ? ಹಾಕ್ತಿವಿ ನಾವು, ಅದು ಗ್ರಂಥದ PDF ಹಾಕ್ತಿವಿ ನಿಮಗ. ಯಾರು ಮಾಡೋರು ಸಾಧಕರು ಅದನ್ನ ಓದ್ಕೋತ ಮಾಡ್ರಿ. ಆಗ ಈಗ ನಮ್ಮೆಲ್ಲರಿಗೆ ಬೇಕಾಗಿರೋ 2ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಪುರುಷಾರ್ಥ ಎಂದರೇನು? ದಿನಕ್ಕೊಂದು 3 ಪ್ರಶ್ನೆ ಚರ್ಚೆ ಮಾಡೋಣ. ಪುರುಷಾರ್ಥ ಎಂದರೆ ಎಷ್ಟು ಅಂದ್ರೆ ನಿಮಗೆಲ್ಲರಿಗೂ ಗೊತ್ತದ. ಸರ್ವ ಪುರುಷರ ಇಚ್ಛೆಗೆ ಯಾವುದು ವಿಷಯವೋ ಅದು ಪುರುಷಾರ್ಥ. ಸರ್ವ ಪುರುಷರ ಇಚ್ಛೆಗೆ ಯಾವುದು ವಿಷಯವೋ ಅದು ಪುರುಷಾರ್ಥ. ಯಾವ್ದ್ರಿ ಪುರುಷಾರ್ಥ ಅಂದ್ರೆ ಸರ್ವ ಪುರುಷರು ಈ ಭೂಮಿ ಮೇಲೆ ಇರುವಂತ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಮಾನವ ಜನ್ಮ ಸಿಗಬೇಕು, ಸಿಕ್ಕು ನಾವು ನಮ್ಮನ್ನು ತಿಳ್ಕೋಬೇಕನ್ನುವಂತ ಮುಖ್ಯ ಉದ್ದೇಶ ಅದಲ್ಲ ಈ ಪುರುಷ ಅಂದ್ರೆ ಯಾರು? ಎಲ್ಲರ ಶರೀರದೊಳಗೆ ರಮಣ ಮಾಡುತ್ತಿರುವಂತ ನಿತ್ಯ ಶಾಶ್ವತನಾಗಿರುವಂತ ಆ ಚೇತನನೇ ಪುರುಷ. ಇಲ್ಲಿ ಅಂತ ಪುರುಷಾರ್ಥ ಶಬ್ದದಲ್ಲಿರುವ ಪುರುಷ ಎಂಬ ಅರ್ಥ ಏನ್ರಿ? ಪೂರ್ಣಂ ಅನೇನ ಸರ್ವಮಿತಿ ಪುರುಷ. ಯಾರ್ಯವ ಪುರುಷ? ಪೂರ್ಣಂ ಅನೇನ ಸರ್ವಮಿತಿ ಪುರುಷ. ಯಾರಿಂದ ಸರ್ವ ಜಗತ್ತು ತುಂಬಿದೆಯೋ ಅಂದರೆ ಯಾವನು ಪ್ರಪಂಚದ ತುಂಬ ವ್ಯಾಪಿಸಿರುವನೋ ಅವನು ಪರಮಾತ್ಮ. ಅದರಂತೆ ಈ ದೇಹವೆಂಬ ಈ ದೇಹ ತುಂಬ ವ್ಯಾಪಿಸಿರುವಂತ ಚೇತನಕ್ಕೆ ಪುರುಷ ಎಂದು ಹೆಸರು. ಏನ್ರಿ? ಅಲ್ಲಿ ಜಗತ್ತಿನ ತುಂಬ ವ್ಯಾಪಿಸಿರುವಂತ ಯಾವ ನಿರ್ಗುಣ ಬ್ರಹ್ಮ ಪರಬ್ರಹ್ಮ, ಹಾಗೆ ಈ ದೇಹಕ್ಕೆ ವ್ಯಾಪಿಸಿರುವಂತ ಚೇತನಕ್ಕೆ ಪುರುಷ ಎಂದು ಹೆಸರು. ಈ ದೇಹಕ್ಕ ಏನು ಚೇತನ ಅದಲ್ಲ ಆ ಚೇತನಕ್ಕೆ ಪುರುಷ ಎಂದು ಹೆಸರು. ಈ ದೇಹ ಯಾವುದು? ಒಂದು ಭಾಗದಲ್ಲಿ ತಾವು ಬೆನ್ನಿನಲ್ಲಿ ಹುಳ ಏನ್ರ ಓಡಾಡ್ತಿತ್ತಂದ್ರ ತಕ್ಷಣ ಅದು ನಮಗೆ ಹೆಂಗ ತಿಳಿತದಂದ್ರ, ಅದು ಎಲ್ಲರೂ ಸಹ ನೀವು ಕಾಲಾಗ ಮುಳು ಚುಚ್ಚಲಿ, ದೇಹದ ಮೇಲೆ ಹುಳ ಅಡ್ಡಾಡ್ಲಿ, ಅವ ಎಲ್ಲಾ ಹೇಳ್ತಾನ. ನಖದಿಂದ ಶಿಖದ ಪರ್ಯಂತರ ವ್ಯಾಪಿಸಿರುವನು ಅವ. ನಖದಿಂದ ಶಿಖದ ಪರ್ಯಂತ ಯಾರು ವ್ಯಾಪ್ಸಾರಲ್ಲ
ಅಲ್ಲಿ ವ್ಯಾಪಿಸಿರುವ ಆತನಿಗೆ ಪುರುಷ ಅಂತ ಕರೀತಾರ. ಅಂತ ಪುರುಷ ಪದಕ್ಕ ಇಲ್ಲಿ ವೇದಾದಿ ಉಪನಿಷತ್ತುಗಳಲ್ಲಿ ಏನಂತ ಹೇಳ್ಯಾರ ಅಂದ್ರ ಸಹ ಆತನಿಗೆ ಪರಮಾತ್ಮ ಎಂದು ಅರ್ಥ. ಅಲ್ಲಿ ಪರಮಾತ್ಮ ಅಂತ ಪುರುಷನಿಗೆ ಏನು ಹೇಳ್ಯಾರ್ರಿ? ಪರಮಾತ್ಮ ಎಂಬ ಅರ್ಥವನ್ನು ಹೇಳ್ಯಾರ. ಇದು ಅರ್ಥ. ಇದರ ಇಚ್ಛೆ ಏನಪ್ಪ ಅಂದ್ರ ಇದರ ವಿಷಯ ಏನು? ಪುರುಷನಿಗೆ ಇಚ್ಛೆ ಇರುವುದರಿಂದ ಈತ ಏನಾದ? ಅಂತ ಪರಮಾತ್ಮನೇ ಮತ್ತ ಇಂಥ ಪುರುಷನು ಈತ ಇಚ್ಛೆ ಇದ್ದ. ಆ ಇಚ್ಛೆ ವಿಷಯ ಇರುವುದರಿಂದ ಈತನಿಗೆ ಜೀವ ಎಂದು ಕರೆದರು. ಜೀವ ಅಂತ ಅನಸ್ಕೊಂಡ. ಯಾಕೆ ಅನಸ್ಕೊಂಡ ಜೀವ? ಜೀವ ಯಾಕಾದೀತ? ಇಚ್ಛೆ ಅದ. ಅಂತ ಇಚ್ಛೆಗಳು ಯಾವುವು ಆತನಿಗೆ ಅಂತ 4ನೇ ಪ್ರಶ್ನೆ ಆದ್ರ, ಆ 4ನೇ ಪ್ರಶ್ನೆ ಇಚ್ಛೆ ಅಂದ್ರೆ ಆ ಪುರುಷನ ಇಚ್ಛೆಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ಹಿಂಗ ಧರ್ಮ, ಅರ್ಥ, ಕಾಮ, ಮೋಕ್ಷ ತಿಳಿಯದೆ ಇರುವಂತ ಧೃತರಾಷ್ಟ್ರ ಏನ್ ಹೇಳ್ತಾನಪ್ಪ ಅಂತ ಹೇಳಿದ್ರ, ನನ್ನವರು ಮತ್ತು ನನ್ನ ತಮ್ಮನ ಮಕ್ಕಳು ಎನ್ನುವಂತ ಆ ಅಜ್ಞಾನದ ವಿಷಯ, ಯಾವ ಮೋಹದಿಂದ ಮಾತಾಡಿರುವಂತ ಆ ಧೃತರಾಷ್ಟ್ರನಿಗೆ ಕಾರಣ, ಮತ್ತು ತನ್ನ ಮಗನಾಗಿರುವಂತ ದುರ್ಯೋಧನನಿಗೆ ಯಾವ ಕಾರಣ, ಭಯಕ್ಕೆ ಯಾವ ಕಾರಣ ಅಂದ್ರೆ ಅಜ್ಞಾನ. ಅಜ್ಞಾನಿ ಆಗಿರುವಂತ ಮೋಹನ್. ಆತನಿಗೆ ಇಚ್ಛೆ ಯಾವುದಿತ್ತು? ಇಲ್ಲಿ ಇರುವುದು ಇಚ್ಛೆ ಅಲೌಕಿಕ ವಿಷಯದ ಇಚ್ಛೆ ಬೇರೆ, ಇನ್ನ ಭೌತಿಕ ವಸ್ತುಗಳ ಇಚ್ಛೆ ಇತ್ತ ಆತನಿಗೆ. ಭೌತಿಕ ವಸ್ತುಗಳ ಇಚ್ಛೆ ಇರುವುದರಿಂದ ಆ ಭೌತಿಕ ವಸ್ತುಗಳ ಇಚ್ಛೆ ಈಡೇರಿಸಿಕೊಳ್ಳಲು ಯಾರಿಂದಲೂ ಸಾಧ್ಯ ಇಲ್ಲ. ಅವು ಪ್ರಾರಬ್ಧ ಅನುಸಾರವಾಗಿ ತುಕೋಬರಾಯ ಹೇಳ್ತಾರೆ, ಪ್ರಾರಬ್ಧ ಚಿ ಹೋಯ ಸುಖ, ಪ್ರಾರಬ್ಧ ಚಿ ಹೋಯ ದುಃಖ, ಪ್ರಾರಬ್ಧ ಚಿ ವಾಡೆ ಮಾನ, ಪ್ರಾರಬ್ಧ ಚಿಯೇ ಜೋಡೆ ಧನ. ನಮಗ ಪ್ರಾರಬ್ಧದಿಂದ ಏನಾಗ್ತದ? ಪ್ರಾರಬ್ಧದಿಂದ ನಮಗ ಸುಖ ಆಗ್ತದ, ಪ್ರಾರಬ್ಧದಿಂದ ದುಃಖ ಆಗ್ತದ. ಈ ಪ್ರಾರಬ್ಧವನ್ನು ತಿಳಿಲಾರದಂತ ದುರ್ಯೋಧನ ಬೇರೆ ಸುಖ ಸಿಗ್ತದ ಅಂತ ಹೇಳಿ ಭ್ರಾಂತಿ ಒಳಗ ತಾನು ಏನ್ ಮಾಡದ ಅಂದ್ರೆ ಇಚ್ಛೆ ಇರಬಾರದು. ಈ ಭೌತಿಕ ವಸ್ತುಗಳು ಇವು ಇಲ್ಲೇ ಅವು, ಇವುಗನ್ನ ಎಷ್ಟೋ ಜನ ಭೋಗಿಸಿ ಹೋಗಿದಾರ. ಏನ್ರಿ? ವಿಷಯ ಎಂಬ ಹಸಿರು ಎಂದ ಮುಂದ ಪಸರಿಸಿದರೆ ಹಸು ಏನು ಬಲ್ಲಂದು ಹಸಿರೆಂದೆಳೆಸುವುದು. ಈ ವಿಷಯ ಏನಾವು ಪಂಚ ವಿಷಯಗಳು, ಇವು ವಿಷಯ ಎಂಬ ಹಸಿರು ಎನ್ನ ಮುಂದೆ ತಂದ ಪಸರಿಸಿದರೆ, ಬಸವಣ್ಣ ಹೇಳ್ತಾರ ದೇವರಿಗೆ, ದೇವ ಈ ವಿಷಯ ಎಂಬ ಹಸಿರು ಎನ್ನ ಮುಂದೆ ತಂದ ಪಸರಿಸಿದರೆ ವಿಷಯ ಹಸು ಏನು ಬಲ್ಲದು ವಿಷಯಂದ ಎಳೆಸುವುದು. 4-5 ಹಸು ಕಟ್ಟಿ ಒಂದು 5-6 ಹೊರಿ ಮೇವ್ ತಂದು ಒಗದ್ರ ಆ ಹಸುಗಳಿಗೆ ಏನು ಜ್ಞಾನ ಅದ? ಅವು ಏನ್ ಮಾಡ್ತಾವ ಅಂತ ಹೇಳಿದ್ರ ಹಸಿರಿಂದ ಎಳೆಸುವುದು, ಆ ಹಸಿರಿನ ಹಿಂದೆ ಎಳಸ್ತಾವ. ಹಂಗ ಈ ಜೀವ ಆಗಿರುವಂತ ಈತನಿಗೆ ಏನು ಇಚ್ಛೆ ಆಗ್ಯದಪ್ಪ ಅಂತ ಹೇಳಿದ್ರ, ಈತ ಏನ ತನ್ನ ಸ್ವರೂಪವನ್ನು ತಿಳ್ಕೊಳ್ಳುವಂತ ಇಚ್ಛೆ, ಮೋಕ್ಷವನ್ನು ತಿಳ್ಕೊಳ್ಳುವಂತ ಇಚ್ಛೆ ಮಾಡದೆ ಈತ ಯಾವ ಇಚ್ಛೆ ಮಾಡ್ತಾನೆ ಇಲ್ಲಿ ಅಂದ್ರೆ ಭೌತಿಕ ವಸ್ತುಗಳು ನನಗೆ ಪ್ರಾಪ್ತವಾಗಬೇಕನ್ನುವಂತ ಇಚ್ಛೆಯಿಂದ ದುಃಖ ಪಡ್ತಾ ಇದ್ದಾನ. ಅದಕ್ಕಾಗಿ ಇಲ್ಲಿ ಮಹಾರಾಜರ ಏನ್ ಹೇಳ್ತಾರಂದ್ರ, ನೋಡುವಂತ ಸೈನ್ಯ ಭಯಂಕರವಾಗಿ ಪ್ರಳಯ ಕಾಲದಲ್ಲಿ ಇರುವಂತ ಕಾಳಕುಟ ವಿಷದಂತೆ, ಹಾಗೆ ಪ್ರಳಯ ಕಾಲದಲ್ಲಿ ಇರುವಂತ ಜ್ವಾಲಾಗ್ನಿ ಅದು ವಿಸ್ತಾರವಾಗಿ ಸಮುದ್ರವ ಜಲವನ್ನೇ ಶೋಷಿಸಿ ಆಕಾಶಕ್ಕೆ ಪ್ರದೀಪ್ತವಾಗಿ ಭಯಂಕರವಾಗುವಂತೆ ಆತನಿಗೆ ತೋರ್ತದ. ಇಂಥ ಮತ್ತು ಯಾರ್ದರ ವಸ್ತು ಮೇಲೆ ಇಚ್ಛೆ ಪಟ್ಟಾಗ ಹಿಂಗ ಭಯಂಕರವಾಗಿರುವಂತ ನಮಗೂ ಭಯ ಪ್ರಾರಂಭ ಆಗ್ತದ. ಅದಕ್ಕಾಗಿ ನಾವು ಏನನ್ನು ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮ ಸ್ವರೂಪವನ್ನು ತಿಳ್ಕೊಳಕ ಮತ್ತು ಸರ್ವ ದುಃಖದ ನಿವೃತ್ತಿಯನ್ನು ಮಾಡ್ಲಿಕ್ಕೆ ಏನು ಮುಖ್ಯ ವಿಷಯ ಅದ ಅದನ್ನು ತಿಳ್ಕೊಳಿಕ್ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಈ ಗ್ರಂಥಗಳು ಏನ್ ಮಾಡ್ತಾವ ಅಂದ್ರ ಪ್ರತಿಪಾದನೆ ಮಾಡುವಂತ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯ ವಿಷಯಗಳ ಉದಾಹರಣೆ ಕೊಡ್ತಾ ಸಂಬಂಧಪಟ್ಟಂತ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸಿ ಅದು ನಮ್ಮನ್ನ ಆ ವಿಷಯವನ್ನು ತಿಳಿಸ್ಲಿಕ್ಕೆ ಹೊರಟದ ಗ್ರಂಥ. ಅದಕ್ಕೆ ಈ ಕಲೆ ನಾವು ನೀವು ಇಲ್ಲಿ ತನ ಚಿಂತನೆ ಮಾಡ್ತಾ ಹೋಗ್ತೇವು. ಮುಂದೆ ಮತ್ತು ಮಹಾರಾಜರವರೆಲ್ಲರೂ ಮಾತಾಡಿರುವಂತ ವಿಷಯಗಳು ಕೃಷ್ಣಾರ್ಪಣ ಭಗವಂತಿಗೆ ಅರ್ಪಣೆ ಮಾಡಿ, ಜ್ಞಾನೇಶ್ವರ ಚರಣ ಶ್ರೀ ಚರಣಗಳಲ್ಲಿ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೆ ಶರಣ ರಾಮಕೃಷ್ಣರ